2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 22 ಮಂದಿ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನು ಪಡೆದಿದ್ದಾರೆ. ಆ 22 ವಿದ್ಯಾರ್ಥಿಗಳ ಡೀಟೇಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೊದಲನೇದಾಗಿ ಧನಲಕ್ಷ್ಮಿ ಯಶ್ ಪಬ್ಲಿಕ್ ಸ್ಕೂಲ್ ಬೆಂಗಳೂರು ಔಟ್ ಅನ್ನು ಪಡೆದುಕೊಂಡಿದ್ದಾರೆ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಜಾಹ್ನವಿ ವಿದ್ಯಾಭಾರತಿ ವಿದ್ಯಾಲಯ ಬೆಂಗಳೂರು ಇವರು ಕೂಡ 625 ಅಂಕಕ್ಕೆ 625 ಅಂಕವನ್ನು ಪಡೆದುಕೊಂಡಿದ್ದಾರೆ. ಇವರು ಕೂಡ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿರುವಂಥದ್ದು. ಒಟ್ಟು 22 ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಅಖಿಲ್ ಅಹಮದ್ ನದಾಫ್ ಆಕ್ಸ್ಫರ್ಡ್ ಹೈಸ್ಕೂಲು ವಿಜಯಪುರ ಇವರು ಕೂಡ ಔಟ್ ಅನ್ನು ಪಡೆದುಕೊಂಡಿರುವಂಥದ್ದು. ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕನ್ನು ಇವರು ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟು 22 ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ನಮಿತಾ ಮಾತಾ ನ್ಯಾಷನಲ್ ಹೈಸ್ಕೂಲು ಬೆಂಗಳೂರು 625ಕ್ಕೆ 625 ಅಂಕವನ್ನು ಮಾಡಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಮತ್ತೊಬ್ಬ ಟಾಪರ್ ಅಖಿಲ್ ಕೂಡ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಅಖಿಲ್ ನಮಸ್ತೆ, ಕಂಗ್ರ್ಯಾಚುಲೇಷನ್. ನಮಸ್ತೆ. ಈ ಫಲಿತಾಂಶ ನೀವು ನಿರೀಕ್ಷೆ ಮಾಡಿದ್ರಾ ಅಂತ? ಸರ್ ಕಷ್ಟ ಪಟ್ಟಿದ್ವಿ ಸರ್, ಒಂದು ವರ್ಷ ಆದಷ್ಟು ಆ ತರ ಎಕ್ಸಾಮ್ ಬರ್ದಿದ್ವಿ ಸರ್. ಈ ನಿರೀಕ್ಷೆ ಇತ್ತು ಸರ್, ಆದ್ರೆ ಆಗ್ಬೋದತ್ತ. ನೀವು ಓದಿದ್ದಲ್ಲಿ? ನಾವು ನಾಗರಭಟ್ಟ ಸರ್, ಆಕ್ಸ್ಫರ್ಡ್. ತಂದೆ ಏನ್ ಕೆಲಸ ಮಾಡೋದು? ನಮ್ ತಂದೆ ಟೀಚರ್ ಅದಾರಿ ಸರ್. ಇಲ್ಲಿ ಮಾದಿನಾಳ ಅಂತೇಳಿ ಮುದ್ದೇಬಿಹಾಳ್, ನಮ್ಮ ಊರು ಮುದ್ದೇಬಿಹಾಳ್ ಸರ್. ಮುದ್ದೇಬಿಹಾಳ್ ಹತ್ತಿರ ಮಾದಿನಾಳ ಅಂತ ಊರಿದೆ, ಅಲ್ಲಿ ಗೌರ್ಮೆಂಟ್ ಟೀಚರ್ ಅದಾರ ಸರ್ ನಾವು. ನಿಮ್ದು ಹೆಂಗಿತ್ತು ಪರೀಕ್ಷೆಗೆಲ್ಲ ಸಿದ್ಧತೆ? ಪರೀಕ್ಷೆ ಸಿದ್ಧತೆ ಇತ್ತು ಸರ್, ಓದ್ಕೋತಾ ಇದ್ವಿ, ಕಷ್ಟನೂ ಪಟ್ಟಿವಿ ಸರ್. ದೇವ್ರು ಒಳ್ಳೇದು ಇದು ಮಾಡಿರಿ ಸರ್. ಹಾ ಸರ್. ಆಮೇಲೆ ಪೇರೆಂಟ್ಸು ಮತ್ತೆ ಟೀಚರ್ಸ್ ಬಗ್ಗೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅಂತ? ಸರ್ ಪೇರೆಂಟ್ಸ್ ಅಂದ್ರೆ ಸರ್ ಎಕ್ಸ್ಪ್ರೆಸ್ ಮಾಡೋದಾಗಲ್ಲ ಸರ್. ಪೇರೆಂಟ್ಸ್ ಭಾಳ ನನ್ನ ತಲೆಗೆ ಕಷ್ಟಪಟ್ಟಾರೆ ಸರ್. ಅವ್ರು ನಂಗೆ ಸಾಲಿ ಕಲ್ಸಾಕ್ ಇದು ಅವಕಾಶ ಮಾಡ್ಕೊಟ್ರ, ಎಲ್ಲಾ ಮಾಡ್ಯಾರ. ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ ಸರ್. ಈ ಫಸ್ಟ್ ರ್ಯಾಂಕ್ ಬರೋರು ಯಾವಾಗ್ಲೂ ಕೂಡ ಹಗಲು ರಾತ್ರಿ ಓದ್ತಾನೆ ಇರ್ತಾರೆ. ನೀನು ಹಂಗೆ ಓದ್ತಾ ಇದ್ದ? ಆ ತರ ಏನ್ ಓದಿಲ್ಲ ಸರ್, ಆದ್ರ ಅಂದ್ರ ಪರೀಕ್ಷೆ ಸಮೀಪ ಬಂದಾಗ ಸ್ವಲ್ಪ ಜಾಸ್ತಿ ಓದಿದ್ದೆ ಸರ್. ಅದಕ್ಕೂ ಮುಂಚೆ ಏನ್ ಹಗಲು ರಾತ್ರಿ ಏನ್ ಓದಿಲ್ಲ ಸರ್. ಅಷ್ಟು ಓದ್ತಾ ಇದ್ದೆ ಸರ್, ಆದ್ರೆ ಓದ್ತಾ ಇದ್ದೆ. ಎಷ್ಟು ಅವರ್ ಓದ್ತಾ ಇದ್ದೆ ನೀನು? ಯಾವ ಸರ್? ಎಷ್ಟು ಅವರ್ ಓದ್ತಾ ಇದ್ದೆ ದಿನಕ್ಕೆ ಅಂತ? ದಿನಕ್ಕೆ ಸರ್ ಸರ್ ಸ್ಕೂಲ್ ಅವರ್ಸ್ ಬಿಟ್ಟ ಸ್ಕೂಲ್ ಅವರ್ಸ್ ಬಿಟ್ಟು ಸರ್ ಮನೆಯಲ್ಲಿ ನಾನು 2-3 ಅವರ್ಸ್ ಆಗ್ತದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸರ್? PUC ಇದು ಸರ್ ಸೈನ್ಸ್ ಮಾಡಿ ಇದು ಸರ್ IIT ಟ್ರೈ ಮಾಡ್ಬೇಕು ಸರ್. IIT. ಈಗ 625ಕ್ಕೆ 625 ಅಂಕ ಪಡೆದುಕೊಂಡಿದ್ಯಾ. ನಿನ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದ್ರಾ? ಇನ್ಸ್ಪಿರೇಷನ್ ಅಂತ ಯಾರಿಲ್ಲ ಸರ್. ನಮ್ಮ ಪೇರೆಂಟ್ಸ್ ನಮ್ಗೆ ದೊಡ್ಡ ಇನ್ಸ್ಪಿರೇಷನ್ ಸರ್. ಸೂಪರ್. ಹಾ ಸರ್, ಪೇರೆಂಟ್ಸ್ ದೊಡ್ಡ ಇನ್ಸ್ಪಿರೇಷನ್ ಯಾರು? ಹಾ ಸರ್. ಓಕೆ. ಈಗ ಟೀಚರ್ಸ್ ಏನಾದ್ರು ಕಾಲ್ ಮಾಡಿದ್ರಾ ಹಿಂಗೆ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ? ಹಾ ಸರ್, ಕಾಲ್ ಮಾಡಿದ್ರಿ ಸರ್. ನಮ್ಮ ಪ್ರಿನ್ಸಿಪಾಲ್ ಸರ್ ಅದಾರು ನಮ್ಮ ಶಾಲೆಯಲ್ಲಿ, ಅವ್ರು ಹಚ್ಚಿದ್ರಿ ಸರ್. ಅವ್ರು ಹಚ್ಚಿ ಮಾತಾಡಿದ್ರು. ಓಕೆ ಓಕೆ. ಹಾ ಸರ್, ನಾನು ಇಲ್ಲಿ ಮದುವೆಯಲ್ಲಿದ್ದೆ ಸರ್. ನಂಗೆ ಗೊತ್ತಿದ್ದಿಲ್ಲ ಸರ್ ಇದು ಇವತ್ತು ರಿಸಲ್ಟ್ ಅದು ಗೊತ್ತಿತ್ತು ಸರ್. ಆದ್ರ ಖುಷಿಯಾಗಿ ನೆನಪಾಗ್ಬಿಟ್ಟಿನಿ ಸರ್. ಓಕೆ. ಅಖಿಲ್ ಅಹಮದ್ ಅವರೇ, ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಂಡು ಹೋಗಿ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ, ಇದು ಅಖಿಲ್ ಅಹಮದ್ ನದಾಫ್ ಅವರ ಮಾತು. ರೆಗ್ಯುಲರ್ ಆಗಿ ಓದ್ತಾ ಇದ್ದೆ, ಅದರ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಇತ್ತು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಟ್ಟು 22 ಜನ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿರುವಂಥದ್ದು ತಮಾಷೆ ಮಾತಲ್ಲ. 625ಕ್ಕೆ 625 ಅಂಕವನ್ನು ಪಡೆದುಕೊಳ್ಳುವಂಥದ್ದು. 6 ಸಬ್ಜೆಕ್ಟ್ನಲ್ಲೂ ಕೂಡ ಅಷ್ಟೇ ಶ್ರಮವನ್ನು ವಹಿಸಬೇಕಾಗುತ್ತೆ. ಒಟ್ಟು 22 ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಡಿಸ್ಟಿಕ್ ವೈಸ್ ಕೂಡ ಯಾವ್ಯಾವ ಡಿಸ್ಟಿಕ್ ಸಾಧನೆ ಮಾಡಿದೆ, ಯಾವ ಸಾಧನೆ ಮಾಡಿದೆ, ಎಷ್ಟೇ ಯಾವ್ಯಾವ ಪ್ಲೇಸಲ್ಲಿದೆ ಅಂಥೇಳಿ ಈಗಾಗಲೇ ಅನೌನ್ಸ್ ಆಗಿದೆ. ಮೊದಲನೇದಾಗಿ ದಕ್ಷಿಣ ಕನ್ನಡ, 2ನೇದು ಉಡುಪಿ, ಅದಾದಮೇಲೆ 3ನೇದು ಉತ್ತರ ಕನ್ನಡ, 4ನೇ ಪ್ಲೇಸಲ್ಲಿ ಶಿವಮೊಗ್ಗ ಇದೆ, 5ನೇ ಪ್ಲೇಸಲ್ಲಿ ಕೊಡಗು ಇದೆ, 6ನೇ ಪ್ಲೇಸಲ್ಲಿ ಹಾಸನ ಇದೆ, 7ನೇ ಪ್ಲೇಸಲ್ಲಿ ಸಿರ್ಸಿ, ಚಿಕ್ಕಮಗಳೂರು 8ನೇ ಪ್ಲೇಸಲ್ಲಿರುವಂಥದ್ದು. ಇನ್ನು ಕೊನೆಯಿಂದ ಕಲಬುರಗಿ ಕೊನೆ ಸ್ಥಾನದಲ್ಲಿರುವಂಥದ್ದು. ಅದಾದ ಮೇಲೆ ವಿಜಯಪುರ ಲಾಸ್ಟಿಂದ 2ನೇ ಪ್ಲೇಸಲ್ಲಿದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬಾರಿ 8%ನಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಶಿಕ್ಷಣ ಸಚಿವರು ಕೊಟ್ಟಿದ್ದರು. ಇನ್ನು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿರುವಂತಹ
ವಿದ್ಯಾರ್ಥಿಗಳ ಪೋಷಕರು ಮತ್ತು ಟೀಚರ್ಸ್ಗಳ ಸೆಲೆಬ್ರೇಷನನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. She has secured out of 625 out of 628. Vijay Bharati, hip hip. Vijay Bharati, hip hip. ವಿಜಯ ಭಾರತಿ ಶಾಲೆ ಹೆಸರನ್ನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ಜನರಿಗೆ ಈಗ ಮತ್ತೊಬ್ಬ ಟಾಪರ್ ನಮಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ನಮಿತಾ, ಕಂಗ್ರ್ಯಾಚುಲೇಷನ್ಸ್. ನಮಿತಾ, ಧ್ವನಿ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ನಮಿತಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಆಗ್ತಾ ಇದೆ? ಸರ್ ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡ್ಕೊಳ್ಳಿ. ಎಷ್ಟು ಖುಷಿ ಆಗ್ತಾ ಇದೆ ಅಂದೆ. ಸರ್ ತುಂಬಾ ಖುಷಿ ಆಗ್ತಿದೆ ಸರ್, ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ನೀವು ನಿರೀಕ್ಷೆ ಮಾಡಿದ್ರಾ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ? ಹ್ಞೂ ಸರ್, ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೂ ಎಲ್ಲೋ ಒಂದ್ ಕಡೆ ಇತ್ತು ಮಾರ್ಕ್ಸ್ ಎಲ್ಲಾದ್ರೂ ಹೋಗ್ಬೋದು ಅಂತ, ಬಟ್ ಇಲ್ಲ ಸರ್. ಎಕ್ಸ್ಪೆಕ್ಟೇಷನ್ ಇತ್ತು ಸರ್, ಬರುತ್ತೆ 625 625 ಅಂತ. ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಡೌಟ್ ಇತ್ತು ಕಡಿಮೆ ಆಗಬಹುದು ಅಂತ? ಸರ್ ಸೈನ್ಸ್ ಅಲ್ಲಿ ಇತ್ತು. ಓಕೆ. ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ಸರ್ ನೆಕ್ಸ್ಟ್ CS ಸರ್, ಕಂಪ್ನಿ ಸೆಕ್ರೆಟರಿ. ಯಾಕೆ ಅದನ್ನೇ ಮಾಡಬೇಕು ಅಂತ? ಸರ್ ಅದು ಚೈಲ್ಡ್ಹುಡ್ ಇಂದ ಡ್ರೀಮ್ ಇದೆ ಸರ್. ಓಕೆ ಓಕೆ. ಈ ಪರೀಕ್ಷೆಗೆ ನಿಮ್ಮ ಹಾರ್ಡ್ ವರ್ಕು ಪ್ರಿಪ್ರೇಷನ್ನು ಹೇಗಿತ್ತು ಅಂತ? ಸರ್ ಆಕ್ಚುಲಿ ಫುಲ್ಲು ನಾನು ಸ್ಟಡೀಸ್ಗೆ ಡೆಡಿಕೇಟ್ ಮಾಡಿದ್ದೆ. ಇದು ಪೂರ್ತಿ ವರ್ಷ ಅದಕ್ಕೆ ಡೆಡಿಕೇಟ್ ಮಾಡಿದ್ದೆ. ಬೆಳಗ್ಗೆ ಮಾರ್ನಿಂಗ್ 4:30 ಇಲ್ಲ 5ಗೆ ಎದ್ದು ಏನೇನಿದೆ ಅದೆಲ್ಲ ಸ್ಕೂಲಲ್ಲಿ ಏನೇನು ವರ್ಕ್ ಕೊಡ್ತಿದ್ರು ಅದೆಲ್ಲ ಮುಗಿಸ್ತಿದ್ದೆ. ಟೆಕ್ಸ್ಟ್ ಬುಕ್ ಲೈನ್ ಬೈ ಲೈನ್ ಓದಿದ್ದೀನಿ. ಆ್ಯಂಡ್ ಏನು ಬಹ್ಯಾಟ್ ಮಾಡಿಲ್ಲ ಸರ್, ಎಲ್ಲ ಅರ್ಥ ಮಾಡ್ಕೊಂಡು ಓದಿದ್ದೆ. ಔಟ್ ಆಫ್ ಔಟ್ ತೆಗೆಯೋದು ತಮಾಷೆ ಮಾತಲ್ಲ. ಈಗ ಟೀಚರ್ಸು, ಪೇರೆಂಟ್ಸು, ರಿಲೇಟಿವ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಸರ್ ಅವ್ರಿಗೂ ತುಂಬಾ ಖುಷಿ ಆಗಿದೆ ಸರ್, ಅವರು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರು. ಅದಾದಮೇಲೆ ನೀವು ಓಕೆ ನಮಿತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇಟ್ಸೆಲ್ಫ್ ತುಂಬ ಚೆನ್ನಾಗಿ ಅವಳು ಟ್ಯೂಷನ್ಸ್ ಇಲ್ದಿರ ಇಷ್ಟು ಅಚೀವ್ಮೆಂಟ್ ಮಾಡಿದಲ್ಲ, ದಟ್ ಈಸ್ ಗ್ರೇಟ್ ಸರ್. ಆ್ಯಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಜಾಹ್ನವಿ ಅಲಾಂಗ್ ವಿತ್ ಆಲ್ ದ ಟೀಚರ್ಸ್ ಹೂ ಆರ್ ಟೀಚಿಂಗ್ ಫಾರ್ ಹರ್ ಎಸ್ಪೆಷಲಿ. ಎಸ್, ಹೇಳ್ತೀರಿ ಮೇಡಮ್? ಅಯ್ಯೋ ಸರ್, ಹೇಳೋಕ್ಕೆ ಮಾತೇ ಬರ್ತಿಲ್ಲ. ಅಂಥ ಒಳ್ಳೆ ಸ್ಟೂಡೆಂಟು, ಕನ್ನಡ ತಗೋತೀನಿ, ತುಂಬ ಚೆನ್ನಾಗಿ ಓದ್ತಿದ್ಲು, ತುಂಬ ಒಳ್ಳೆ ಹುಡುಗಿ. ಆಮೇಲೆ ಇದಷ್ಟೇ ಅಲ್ಲ, ಅವಳನ್ನ ಇನ್ನೊಂದು ಕಡೆಗೆ ಉಕ್ತಲೇಖನ ಕರ್ಕೊಂಡೋದಾಗ ಔಟ್ ಆಫ್ ಔಟ್ ಬಂದಿತ್ತು, ಅಲ್ಲೂ ಅವರು ಹೇಳಿದರು ಸರ್. ತುಂಬ ಖುಷಿ ಅನ್ನಿಸ್ತಿದೆ ನಮಗೆ, ಹೇಳೋಕ್ಕೆ ಆಗ್ತಿಲ್ಲ ಸರ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಮೇಡಮ್ ಜಾನು? ಇಂಗ್ಲೀಷ್ ಮೀಡಿಯಂ ಸರ್. ನಾನು ಮ್ಯಾಥ್ಸ್ ತಗೋತಿದ್ದೆ, ಪ್ರತಿ ಸರಿ 9th ತಗೋತಿದ್ದೆ ಅವಳಿಗೆ. 9th FA1 ಎಲ್ಲದಲ್ಲೂ ಔಟ್ ಆಫ್ ಔಟು ವಿತೌಟ್ ಟ್ಯೂಷನ್ ಅವಳು ಈ ಥರ ತೆಗೆದಿದ್ದು ತುಂಬ ಖುಷಿ ಆಗ್ತಿದೆ ನಮಗೆ. ಏನು ಹೇಳ್ತಾರೆ ಮೇಡಮ್ ಈ ಸಾಧನೆ? ಅವಳದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನಮ್ಗೆಲ್ಲರಿಗೂ ಗೊತ್ತಿತ್ತು, ಬಂದೇ ಬರುತ್ತೆ ಅಂತ ಹೇಳ್ಕೊಂಡು. ಸೊ ನಾವು ಇಲ್ಲೇ LKG ಇಂದ ಇಲ್ಲೇ ಓದಿದ್ದು. ಶಿ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್, ಗ್ರೇಟ್ ಟ್ಯಾಲೆಂಟ್ ಆ್ಯಂಡ್ ಅಸೆಟ್ ಫಾರ್ ಆ ಸ್ಕೂಲ್. ಆ್ಯಂಡ್ ವಿಶಿಂಗ್ ಹರ್ ಆಲ್ ದ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಅನುತ್ತೀರ್ಣರಾದವರಿಗೆ ಇನ್ನೂ ಕೂಡ 2 ಎಕ್ಸಾಮ್ಸ್ ಇದೆ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ಎಕ್ಸಾಮ್ಸ್ಗಳನ್ನು ಅಟೆಂಡ್ ಮಾಡಿ.